ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಜಗದೀಶ್ ವನಗೋಡು. ವೀಕ್ಷಕರೇ, ನಮ್ಮಲ್ಲಿ ಹಿಂದೊಬ್ಬರು ಹೋಮ್ ಮಿನಿಸ್ಟರ್ ಇದ್ರು, ಅರಗ ಜ್ಞಾನೇಂದ್ರ ಅಂತ ಅವ್ರ ಹೆಸರು. ಮೈಸೂರಲ್ಲಿ ಒಂದು ಪ್ರಕರಣ ಆಗಿತ್ತು, ರೇಪ್ ಕೇಸ್. ಅದು ಏನು ಸರ್ ರೇಪ್ ಆಗಿಬಿಟ್ಟಿದೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಆ ಹುಡುಗಿ 7 ಗಂಟೆಗೆ ಅಲ್ಲಿ ಹೋಗಬಾರ್ದಿತ್ತು ಅಂತ. ಸೊ ಅಗೈನ್ ಈಗ ಕಾಂಗ್ರೆಸ್ ಸರ್ಕಾರ, ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್, ಹೊಸ ವರ್ಷ ಇನ್ನೇನು ಬರ್ತಾ ಇದೆ, ಕೆಲವು ಮಾರ್ಗಸೂಚಿಗಳನ್ನು ಹೊರಡಿಸಿದ್ದಾರೆ. ಜನ ಏನು ಮಾಡಬೇಕು, ಏನು ಮಾಡಬಾರ್ದು, ಎಲ್ಲಿ ಹೋಗಬೇಕು, ಎಷ್ಟೊತ್ತಿಗೆ ಪಬ್ಗಳಿಂದ ಹೊರ ಹೋಗಬೇಕು, ಬೆಂಗಳೂರು ನಗರದಲ್ಲಿ ಸಂಚಾರ ಮಾಡುವಾಗ ಸಂಚಾರ ವ್ಯವಸ್ಥೆ ಹೇಗಿರುತ್ತೆ, ಎಲ್ಲದಕ್ಕೂ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಪತ್ರಿಕಾಗೋಷ್ಠಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟರು ಒಂದು ವಿಶೇಷವಾದ ಯೋಜನೆ ಅಂತಲೇ ಹೇಳಬೇಕು ಇದನ್ನು. ಪೊಲೀಸರಿಗೊಂದು ಟಾಸ್ಕ್ ಈ ಯೋಜನೆಯಿಂದ. ಈ ಬಾರಿ ಪಬ್ನಲ್ಲಿ ಎಷ್ಟು ಬೇಕಾದರೂ ಕುಡೀರಿ, ಎಷ್ಟು ಬೇಕಾದ್ರೂ ಟೈಟ್ ಆಗಿ, ಅದಕ್ಕೆ ಏನು ಸಮಸ್ಯೆ ಇಲ್ಲ. ಯಾಕೆಂದರೆ ನಿಮ್ಮನ್ನು ಎತ್ಕೊಂಡೋಗಿ ಬಿಡೋ ಜವಾಬ್ದಾರಿಯನ್ನು ಪೊಲೀಸರಿಗೆ ವಹಿಸಿದ್ದಾರೆ. ಪೊಲೀಸರಿಗೆ ನಿಜಕ್ಕೂ ಒಂದು ರೀತಿ ದೊಡ್ಡ ಟಾಸ್ಕ್ ಇದು. ಕುಡಿದವರನ್ನು ಮನೆಗೆ ಕರ್ಕೊಂಡು ಹೋಗಿ ಬಿಡೋ ಜವಾಬ್ದಾರಿ. ಅದಕ್ಕೋಸ್ಕರನೇ ಕೆಲವು ವಾಹನಗಳನ್ನು ಕೂಡ ಮೀಸಲಿಟ್ಟಿದ್ದಾರೆ. 7-8 ವೆಹಿಕಲ್ಗಳು ನಿಮಗಾಗಿ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಒಂದು ಟೋಲ್ ಫ್ರೀ ರೀತಿನ ಕೇಳಿದ್ರೆ ಆ ಟೋಲ್ ಫ್ರೀನಾ ಅಥವಾ ಅದ್ಯಾವುದಕ್ಕೂ ಮಾಹಿತಿ ಇಲ್ಲ. ಎಲ್ಲೆಲ್ಲಿ ಸಿಗ್ತಾರೋ ಅಲ್ಲಲ್ಲಿ ಪೊಲೀಸರು ಎತ್ಕೊಂಡು ಹೋಗಿ ಅವ್ರನ್ನ ಮನೆ ಬಿಡೋದು. ಸೊ ಎಣ್ಣೆ ರೇಟ್ ಅಂತೂ ಇತ್ತೀಚೆಗೆ ಬಹಳ ಜಾಸ್ತಿ ಆಗಿದೆ ಬಿಡಿ, ಸರ್ಕಾರಕ್ಕೂ ಅದರಿಂದ ಆದಾಯ ಇದೆ. ಹೋಮ್ ಮಿನಿಸ್ಟ್ರು ಈ ಟಾಸ್ಕ್ ಅನ್ನು ಕೊಟ್ಟಿರೋದ್ರಿಂದ 20,000 ಪೊಲೀಸರನ್ನು ಬೆಂಗಳೂರು ಒಂದಕ್ಕೆ ನೇಮಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಕುಡ್ದೋರ್ನೇನಾದ್ರೂ ಮನೆ ಕರ್ಕೊಂಡು ಹೋಗಿ ಬಿಡೋ ಜವಾಬ್ದಾರಿಯನ್ನು ಸರ್ಕಾರ ವಹಿಸ್ಕೊಂಡ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಮತ್ತೆ ಕೆಲವು ಬ್ಲೂ ಫಾಲ್ಸ್ ಆಗ್ಬಹುದು. ಯಾಕೆಂದ್ರೆ ಪೊಲೀಸರಿಗೆ ಅದೇ ಒಂದು ದೊಡ್ಡ ಟಾಸ್ಕ್ ಆಗ್ಬಿಡುತ್ತೆ. ಎಲ್ರೂ ಕುಡಿತಾರೆ, ಹೊಸ ವರ್ಷಕ್ಕೆ ಯಾರು ಕುಡಿಯಲ್ಲ ಹೇಳಿ? ಸೊ ಎಲ್ಲ ಕಡೆ ಈಗಾಗಲೇ ಪ್ರಿಪರೇಷನ್ ಆರಂಭ ಆಗಿದೆ, ಜನರು ಕೂಡ ಬಹಳ ಉತ್ಸಾಹದಲ್ಲಿದ್ದಾರೆ. ಆದ್ರೆ ಜನರಿಗೆ ಈ ಬಾರಿ ಧೈರ್ಯ ಇರೋದೇನಪ್ಪ ಅಂತಂದ್ರೆ, ತಾವು ಕುಡಿದು ಟೈಟ್ ಆದ್ರೂ ಏನ್ ಪ್ರಾಬ್ಲಮ್ ಇಲ್ಲ, ಸೊ ಪೊಲೀಸರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅನ್ನೋದು. ಈ ಹೊಸ ವರ್ಷದಲ್ಲೆಲ್ಲ ಹೆಂಗಿರುತ್ತೆ ಅನ್ನೋದನ್ನ ನೀವು ಈಗಾಗಲೇ ನೋಡಿದಿರಿ. ಈ ಟಿವಿ ಅವರು ಮಾಧ್ಯಮದವರು ಎಲ್ಲ ಕವರ್ ಮಾಡ್ತಾ ಇರ್ತಾರೆ. 2 ಕಾಲಲ್ಲಿ ನಡೆಯಲ್ಲ, ಅವತ್ತು ಯಾರು 4 ಕಾಲಲ್ಲಿ ನಡೀತಾ ಇರ್ತಾರೆ ಜನ. ಅದರಲ್ಲೂ ಬೆಂಗಳೂರು ಮಂದಿಗಂತೂ ಇದು ವಿಶೇಷನೇ ಅಲ್ಲ. ಬೆಳಗ್ಗೆ ಸಾಯಂಕಾಲದಿಂದ ಬೆಳಗ್ಗೆವರೆಗೂ ಕುಡಿತಾನೆ ಇರ್ತಾರೆ, ಬೆಳಗ್ಗೆ 4 ಕಾಲಲ್ಲಿ ನಡೀತಾ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟರ್ ಇಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಒಂದು ರೀತಿಯಲ್ಲಿ ಕ್ಲಾರಿಟಿ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ಎಲ್ಲೋ ಬಿದ್ದವ್ರನ್ನ ಎತ್ಕೊಂಡು ಹೋಗಿಬಿಡೋ ಜವಾಬ್ದಾರಿ ಪೊಲೀಸರ ಮೇಲೆ ಇದೆ. ಆದ್ರೆ 20,000 ಜನಕ್ಕೆ ಲಕ್ಷಾಂತರ ಜನ ಸೇರ್ತಾರೆ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಇರ್ಬೋದು, ಅಥವಾ MG ರೋಡ್ ಇರ್ಬೋದು, ಬ್ರಿಗೇಡ್ ರೋಡ್ ಇರ್ಬೋದು, ಕೋರಮಂಗಲ ಇರ್ಬೋದು, ಈ ರೀತಿ ಪ್ರದೇಶಗಳಲ್ಲಿ ನೀವು ಸಾಗರೋಪಾದಿಯಲ್ಲಿ ಜನ ಹೋಗ್ತಾ ಇರ್ತಾರೆ. ಅಂದ್ರೆ ಏನ್ ಅವತ್ತು ಕೆಲಸ ಇಲ್ಲ, ಬರೀ ಹೋಗೋದು ಬರೋದು ಇದೇ ಕೆಲಸ. ಪಬ್ಗಳಲ್ಲಿ ಬೇಕಾದಂಗೆ ಕುಡಿಯೋದು, ಬೇಕಾದಂಗೆ ಬೀಳೋದು, ಮತ್ತೆ 4 ಕಾಲಲ್ಲಿ ನಡೆಯೋದು. ಸೊ ಈ ಕೆಲಸ ಮಾಡಿದ್ರೆ ತಪ್ಪೇನಿಲ್ಲ. ಯಾಕೆಂದ್ರೆ ಪೊಲೀಸರು ಕೂಡ ಸರ್ಕಾರದ ಭಾಗ ಕೆಲಸ ಮಾಡ್ತಾ ಇರೋದ್ರಿಂದ ಸೊ ಕ್ರೈಮ್ ಆದಂತ ಸಂದರ್ಭದಲ್ಲಿ ಹೆಣಗಳನ್ನೇ ಪೊಲೀಸರು ಎತ್ತಾಕ್ತಾರೆ. ಆದ್ರೆ ಇಲ್ಲಿ ಇದೊಂಥರ ಜೀವಂತ ಹೆಣಗಳು ಇವರು. ಕಾರಣ ಏನಪ್ಪಾ ಅಂತಂದ್ರೆ, ಕುಡಿದು ಬಿದ್ದಿದ್ದಾರೆ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಏನ್ ಮಾಡ್ತಾ ಇದೀವಿ ಅನ್ನೋ ಪರಿಜ್ಞಾನ ಇಲ್ಲ. ಸೊ ಈ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಪೊಲೀಸ್ ವಲಯದ ಮೂಲದ ಮಾಹಿತಿ ಏನು ಅಂತಂದ್ರೆ, ಹೋಮ್ ಮಿನಿಸ್ಟ್ರು ಇಂಥ ಒಂದು ನಿರ್ಧಾರ ತಗೋಬಾರ್ದಿತ್ತು, ಇದು ಬಹಳ ಕಷ್ಟ ಆಗುತ್ತೆ ಅನ್ನೋದನ್ನು ಕೂಡ ಕೆಲವು ಪೊಲೀಸರು ಹೇಳ್ತಾ ಇದ್ದಾರೆ. ಬೆಂಗಳೂರು ಪೊಲೀಸರಿಗೆ ಅದರಲ್ಲೂ ಇದು ಟಾಸ್ಕ್. ರಾಜ್ಯಾದ್ಯಂತ ಇಲ್ಲ ಈ ನಿಯಮ, ಬೆಂಗಳೂರು ಪೊಲೀಸರಿಗೆ ಮುಖ್ಯವಾಗಿ. ಸೊ BBMP ಆಯುಕ್ತರು ಇವತ್ತು ಮಾತಾಡ್ತಾ ಹೇಳ್ತಾ ಇದ್ರು, ಸೊ ನಾವು ಈಗಾಗಲೇ ಒಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ವಹಿಸಿದೀವಿ. ಅದರಲ್ಲಿ ಇದ್ರ ಬಗ್ಗೆನೂ ಉಲ್ಲೇಖ ಮಾಡಿದ್ರು ಅವರು, ಹೋಮ್ ಮಿನಿಸ್ಟರ್ ಈ ಹೇಳಿಕೆ. ಸೊ ಎಷ್ಟೋ ಕೇಸ್ಗಳು ಬೀಳ್ತಾ ಇದ್ವು. ಈಗ ಹೊಸ ವರ್ಷ ನಡೆದಂಥ ಸಂದರ್ಭದಲ್ಲಿ ನಾವು ಬೆಳಿಗ್ಗೆ ನೋಡಿದ್ರೆ ಇಷ್ಟು ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಆದವು, ಇಷ್ಟು ಆಕ್ಸಿಡೆಂಟ್ ಆದವು, ಅಥವಾ ಇಷ್ಟು ಗಲಾಟೆಗಳಾದವು, ಇಂಥ ಕೇಸೆಲ್ಲ ಇರುತ್ತೆ. ಆದ್ರೆ ಈ ವಿಪರೀತವಾಗಿ ಕುಡಿಯೋರಿಗೆ ಇದೊಂದು ರೀತಿ ಅಡ್ವಾಂಟೇಜ್. ಏನೋ ಸ್ವಲ್ಪ ಅಲ್ಪ ಕುಡ್ಕೊಂಡು ನಾನು ಆರಾಮಾಗಿ ಮನೆಗೆ ಸೇರ್ತೀನಪ್ಪ ಅಂದ್ಕೊಂಡವ್ರಿಗೆ ಅಂತ ಸಮಸ್ಯೆ ಏನಾಗ್ಲಿಕ್ಕಿಲ್ಲ. ಆದ್ರೆ ಇವ್ರನ್ನ ಎತ್ತಾಕೋ ಜವಾಬ್ದಾರಿ ಪೊಲೀಸರ ಮೇಲಿದೆ. ಒಂದು ಹುಷಾರಾಗಿರ್ಬೇಕು, ದೊಡ್ಡ ವ್ಯಕ್ತಿಗಳಿರ್ತೀರಿ, ಈ ರೀತಿ ಕುಡಿದ್ಬಿಟ್ಟು ನೀವೇನಾದ್ರೂ ಪೊಲೀಸರು ಎತ್ತಾಕ್ತಾರೆ ಅಂತ ನೀವು ಅನ್ಕೊಂಡು ಹೋಗ್ತಾ ಇದ್ರೆ, ಮಾಧ್ಯಮದ ಕಣ್ಣು ಕೂಡ ಕಾಣದೇ ಇರುವಂತೆ ನಿಮ್ಮ ಮೇಲೆ ಇರುತ್ತೆ. ಸೊ ನಾಳೆ ಮಾಧ್ಯಮದಲ್ಲಿ ನಿಮ್ಮ ಫೋಟೋ ಜಗಜ್ಜಾಹೀರಾಗುತ್ತೆ. ಸೊ ಪೊಲೀಸರು ಎತ್ತಾಕ್ತಾರೆ ಅನ್ನೋ ಧೈರ್ಯದಿಂದ ನೀವು ಜಾಸ್ತಿ ಕುಡಿಯೋಕೆ ಹೋಗ್ಬೇಡಿ. ಎಷ್ಟು ಬೇಕೋ ಅಷ್ಟು ಕುಡಿದು ಲಿಮಿಟ್ ಆಗಿದ್ದು ಮನೆಯನ್ನು ಸೇರ್ಕೊಳ್ಳಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್.
ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೇನೆ ನೀವೇನಾದ್ರೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ.